ಹಾಯ್ ಎಲ್ರಿಗೂ ನಮಸ್ಕಾರ. ರೂಪಾ ಕುಕ್ಕಿಂಗ್ ವ್ಲಾಗ್ಗೆ ಸ್ವಾಗತ. ಇವತ್ತು ತುಪ್ಪ ಬಳಸ್ತೇನೆ, ಬರೀ ಎಣ್ಣೆ ಬಳಸ್ಕೊಂಡು ಹೂವಿನ ಥರ ಸಾಫ್ಟಾಗಿ ಕೇಸರಿಬಾತ್ ಮಾಡೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಕೇಸರಿಬಾತ್ ಮಾಡೋಕ್ಕೆ ಎಣ್ಣೆ ಅಥವಾ ತುಪ್ಪದ ಅಳತೆ ಕರೆಕ್ಟಾಗಿರಬೇಕು. ಇಲ್ಲಿ ನಾನು ಎಣ್ಣೆ ತಗೊಂಡಿರೋದ್ರಿಂದ 1 ಕಪ್ ಆಗೋಷ್ಟು ಎಣ್ಣೆನ ಬಾಣಲಿಗೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಒಂದು 10 ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಎಲ್ಲ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಆಗಬೇಕು. ಅದಕ್ಕೆ ಒಣ ದ್ರಾಕ್ಷಿನ ಸೇರಿಸಿ 1-2 ಲವಂಗನ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇದಕ್ಕೆ ನಾನು ಚಿರೋಟಿ ರವೆನ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. 1 ಕಪ್ ಎಣ್ಣೆಗೆ 1 ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆಯಲ್ಲಿ ಕೇಸರಿಬಾತ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ದಪ್ಪ ರವೆಲೂ ಮಾಡ್ತಾರೆ. ಆದರೆ ಒಳ್ಳೆ ರಿಸಲ್ಟ್ ಬರಬೇಕಂದ್ರೆ ಚಿರೋಟಿ ರವೆ ತಗೊಳ್ಳಿ. ಇವಾಗ 3-4 ನಿಮಿಷ ಇದನ್ನು ಮಿಕ್ಸ್ ಮಾಡ್ತಾನೆ ರವೆನ ಚೆನ್ನಾಗಿ ಹುರಿಬೇಕು. ಎಲ್ಲಿವರೆಗೂ ಅಂದರೆ ರವೆ ಘಮ ಬರುತ್ತೆ, ಇಲ್ಲ ಅಂದರೆ ಈ ಥರ ಕೆಂಪಗಾಗಿರಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕೆಂಪಗಾಗಿದ್ದರೆ ರವೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. 1 ಕಪ್ ರವೆಗೆ 1 ಕಪ್ ಆಗೋಷ್ಟು ಸಕ್ಕರೆ ಪರ್ಫೆಕ್ಟಾಗಿರುತ್ತೆ. ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕೋಬೋದು. ಇದನ್ನು 1 ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು 1 ಚಿಟಿಕೆ ಆಗೋಷ್ಟು ಯೆಲ್ಲೋ ಫುಡ್ ಕಲರ್ನ ಬಿಸಿನೀರಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮನೇಲಿ ಕೇಸರಿ ಹೂವು ಇದೆ ಅಂದರೆ ಒಂದು 10 ನಿಮಿಷ ಬಿಸಿನೀರಲ್ಲಿ ನೆನೆ ಹಾಕಿಟ್ಕೊಂಡ್ರೆ ಬಣ್ಣ ಬಿಟ್ಕೊಂಡಿರುತ್ತೆ, ಅದನ್ನು ಸೇರಿಸ್ಕೋಬೋದು. ಇಲ್ಲಿ ನಾನು ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಇವಾಗ 3 ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ಇಷ್ಟನ್ನು ಹಾಗೆ ಫ್ರೈ ಮಾಡ್ತಾ 1-1.5 ನಿಮಿಷ ಆಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಕೇಸರಿಬಾತ್ ಮಾಡ್ಕೊಳ್ಳೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಆವಾಗ 1 ಕಪ್ ರವೆಗೆ 3 ಕಪ್ ಆಗೋಷ್ಟು ನೀರನ್ನ ಇಲ್ಲಿ ಕುದಿಯೋಕೆ ಇಟ್ಕೊಂಡಿದ್ದೆ, ಅದು ಚೆನ್ನಾಗಿ ಕುದ್ದಿದೆ. ಇವಾಗ ಮೊದಲೇ ಮಾಡಿಟ್ಕೊಂಡಿರೋ ರವೆ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತ್ ನೀವೇನಾದರೂ ತಣ್ಣೀರನ್ನ ಸೇರಿಸ್ಕೊಂಡ್ರೆ ರವೆ ಗಂಟಾಗೋ ಚಾನ್ಸಸ್ ಇರುತ್ತೆ, ಅಥವಾ ರವೆ ಚೆನ್ನಾಗಿ ಅರಳಲ್ಲ. ಆದಷ್ಟು ಚೆನ್ನಾಗಿ ಕುದೀತಾ ಇರೋ ನೀರನ್ನ ಸೇರಿಸ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ತಾ ನೋಡ್ತಿರ್ಬೋದು ನೀವು, ಫಸ್ಟ್ ಎಷ್ಟು ತೆಳುವಾಗಿತ್ತು, ಇವಾಗ ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ. ಇಷ್ಟು ಗಟ್ಟಿ ಆಗ್ತಿದೆ ಅಂದಾಗ ಮಿಕ್ಸ್ ಮಾಡ್ತಾನೆ ಬೇಯಿಸ್ಕೋಬೇಕು. ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಿ, ಆವಾಗ ಇನ್ನೂ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇಷ್ಟು ಬೆಂದಿದೆ ಅಂದಾಗ ಇದನ್ನು ನಾವು ಮೇಲ್ಗಡೆಯಿಂದ ಸಮ ಮಾಡಿಕೊಂಡು ಇದನ್ನು 2-3 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಇವಾಗ ಆಲ್ರೆಡಿ 50% ಕುಕ್ ಆಗಿರುತ್ತೆ. 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. 2-3 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಾಫ್ಟಾಗಿ ಬೆಂದಿದೆ. ಈ ಥರ ಬೆಂದಿದ್ರೆ ಕೇಸರಿಬಾತ್ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಇದೇ ಥರ ಸಾಫ್ಟಾಗಿ ಬರುತ್ತೆ ಮತ್ತು ಸ್ಪೂನಿಗೆ ಅಂಟ್ಕೋಬಾರ್ದು ಕೇಸರಿಬಾತು. ನೀವೆಷ್ಟೊತ್ತಿಟ್ರೂ ಇದೇ ಕನ್ಸಿಸ್ಟೆನ್ಸಿಲೇ ಇರುತ್ತೆ, ಗಟ್ಟಿ ಆಗಲ್ಲ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ, ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಎಣ್ಣೆ ಅಳತೆ ಏನಾದರೂ ಕಡಿಮೆ ಮಾಡಿಕೊಂಡ್ರೆ ಸಾಫ್ಟಾಗಿ ಬರಲ್ಲ. ಮತ್ತು ಇದೇ ಮೆಜರ್ಮೆಂಟಲ್ಲಿ ನೀವು ಬೇಕಾದರೆ ತುಪ್ಪನೂ ಸೇರಿಸ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.